ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಿನ್ನೆಯ ಒಂದು ಎಪಿಸೋಡ್ ಪ್ರಕಾರ ನುಗ್ಗೆಕಾಯಿ ಇದು ರಿಚ್ ಇನ್ ಸ್ಟಾರ್ಚ್, ರಿಚ್ ಇನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅದರಲ್ಲೂ ಪ್ರೋಟೀನ್ ಜಾಸ್ತಿ ಇರ್ತದೆ ಇದರಲ್ಲಿ. ಇದು ಸೇವನೆಯಿಂದ ಭಾಳ ಒಳ್ಳೆಯದು. ಉಷ್ಣಾಂಶವನ್ನು ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಯಾವಾಗ ಉಷ್ಣತೆಯನ್ನು ಜಾಸ್ತಿ ಉತ್ಪತ್ತಿ ಆಗುತ್ತೋ ವೀರ್ಯ ಕಣಗಳನ್ನು ವೃದ್ಧಿಪಡಿಸಲಿಕ್ಕೆ ಇದೊಂದು ದಿವ್ಯ ಔಷಧ ಆಗಿರ್ತದೆ. ಈ ನುಗ್ಗೆಕಾಯಿ ಈಗ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಎಷ್ಟು ಬೇಕೋ ತಿನ್ಬೋದು. ಮತ್ತೆ ಅದನ್ನು ತಿನ್ನಬಾರದು, ಕಾರಣ ಅದು ಸೀಸನಲ್ ಅಲ್ಲ. ಇದು ಸೀಸನಲ್ ತರಕಾರಿ. ಇದು ಎಷ್ಟು ಬೇಕಾದ ಸೇವನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸ್ನೇಹಿತರೆ, ಇದಕ್ಕೇನು ಮಾಡ್ತಾರೆ, ಅನೇಕ ರೀತಿಯ ತ್ಯಾಜ್ಯಗಳನ್ನು ಮಾಡ್ತಾರೆ. ಪಲ್ಯ ಮತ್ತು ಫ್ರೈ ಮಾಡ್ತಾರೆ ಇದರಲ್ಲಿ, ಮತ್ತು ಇದರಲ್ಲಿ ಸಾರು ಮಾಡ್ತಾರೆ. ಸಾರಿಗೆ ಏನೇನು ಬೇಳೆ, ಅವರೆಕಾಳು ಬೇಳೆ, ತೊಗರಿ ಬೇಳೆ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ತಾರೆ. ಕೆಲವರು ಏನು ಮಾಡ್ತಾರೆ, ಇನ್ನೂ ಒಂಥರ ರುಚಿಕರ ಅಂತ ಮೂಲಂಗಿ ಆ್ಯಡ್ ಮಾಡ್ತಾರೆ. ಮೂಲಂಗಿ ಆ್ಯಡ್ ಮಾಡಿದಾಗ ಇದು ವಿರುದ್ಧ ಆಹಾರ, ದೇಹಕ್ಕೆ ವಿರುದ್ಧ ಆಹಾರ. ವಿರುದ್ಧ ಆಹಾರಗಳ ಸೇವನೆಯಿಂದ ಏನಪ್ಪ ಅಂದರೆ, ಇದು ಅದರ ಒಂದು ರಸಾಯನಗಳು ಒಳಗಡೆ ಹೋಗಿ ರಕ್ತಗತ ಆಗಿ ಆ ರಕ್ತ ಚಲನೆ ಇದಾಗಿ ಸಂಚಾರ ಮಾಡಿ ಅನೇಕ ಅವಯವಗಳಲ್ಲಿ ಕೀವು ರಕ್ತವನ್ನು ಉತ್ಪತ್ತಿ ಆಗುತ್ತೆ. ಅಂದರೆ ಅಲ್ಲಿ ಗಾಯ ಆಗಿ ಗಾಯಗಳ ಆದಮೇಲೆ ಅಲ್ಲಿ ಕೀವು ರಕ್ತ ಉತ್ಪತ್ತಿ ಆಗುತ್ತೆ. ಯಾವಾಗ ಕೀವು ರಕ್ತ ಉತ್ಪತ್ತಿ ಆಗುತ್ತೋ ಆಗ ಅದನ್ನು ವಾಸಿ ಮಾಡಲಿಕ್ಕೆ ನಮ್ಗೆ ಗೊತ್ತಾಗಲ್ಲ. ಏನೋ ಒಂದು ನೋವು, ಏನೋ ಒಂದು ಉರಿ, ಏನೋ ಒಂದು ಕಷ್ಟ ಇದ್ದೇ ಇರ್ತದೆ. ಆಗ ಆಸ್ಪತ್ರೆಗೆ ಹೋಗಿ ಆ ಟೆಸ್ಟ್ ಈ ಟೆಸ್ಟ್ ಮಾಡಿದಾಗ ಏನಿಲ್ಲ ಅಂತಾರೆ. ಆದರೆ ಅವ್ರಿಗೆ ಅನೇಕ ರೀತಿಯ ನೋವುಗಳು, ಕಷ್ಟಗಳು ಬರ್ತಾಯಿರ್ತವೆ. ಕಾರಣ ಈ ಮೂಲಂಗಿ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದಾಗ, ಅಥವಾ ಮೂಲಂಗಿ ಸಾರು ಅಥವಾ ಪಲ್ಯ ಮಾಡಿ ಮತ್ತು ನುಗ್ಗೆಕಾಯಿ ತಿಂದಾಗ ಇದು ಕಾಂಬಿನೇಷನಲ್ಲಿ ವಿರುದ್ಧ ಆಹಾರ ಆಗುತ್ತೆ. ನುಗ್ಗೆಕಾಯಿ ಮಲಬದ್ಧತೆಗೆ, ಮೂಲವ್ಯಾಧಿಗೆ ರಾಮಬಾಣ. ಕಿಡ್ನಿಯಲ್ಲಿ ಕಲ್ಲು ಸಹ ತೆಗೆಯುವ ಶಕ್ತಿ ಇದಕ್ಕಿದೆ. ಆದರೆ ಇದೇ ಸಪ್ರೇಟ್ ಅಂತ ಸೇವನೆ ಮಾಡಬೇಕು, ಇದೇ ಸಪ್ರೇಟ್ ಸೇವನೆ ಮಾಡಬೇಕು. ಆಕಸ್ಮಿಕ ನೀವೇನಾದರೂ ಎರಡೂ ಕಮೆಂಡ್ ಮಾಡಿದ್ರೆ ಅದು ವಿರುದ್ಧ ಆಹಾರವಾಗಿ ಮಾರ್ಪಟ್ಟುತ್ತದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ. ನಮಸ್ಕಾರ.